ಈಗ ಎಷ್ಟು ಟೈಮ್ವರೆಗೆ ತಾವು ದಾಂಪತ್ಯ ಜೀವನದಲ್ಲಿದ್ರಿ ನೀವು ಮತ್ತು ಪವಿತ್ರ ಗೌಡ ಅವರು? ನಿಮ್ಮ ದಾಂಪತ್ಯ ಜೀವನ ಶುರುವಾಗಿದ್ದು ಹೇಗೆ? ನಿಮಗಿಬ್ಬರು ಪರಿಚಯ ಹೇಗೆ? ನೀವು ನೋಡಿದ್ರೆ ಉತ್ತರ ಪ್ರದೇಶದವರು, ಅವ್ರು ನೋಡಿದ್ರೆ ಇಲ್ಲಿ ಕರ್ನಾಟಕ. ಹೇಗೆ ಪರಿಚಯ ಆಗಿದ್ದು ಹೇಗೆ ನಿಮಗೆ? ಸರ್, ನಾನು ನಮ್ಮ ಫ್ಯಾಮಿಲಿ ಆ್ಯನ್ಸಿಸ್ಟರ್ಸ್ ಎಲ್ಲ ಉತ್ತರ ಪ್ರದೇಶ, ಬಟ್ ನಾನು ಬೆಳೆದಿರೋದೆಲ್ಲ ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶಲ್ಲಿ. ಸೊ ಅಲ್ಲಿ ಕೆಲಸ, ಅಲ್ಲಿ ಎಜುಕೇಷನ್ ಎಲ್ಲ ಮುಗಿಸ್ಕೊಂಡಾದಮೇಲೆ ನನಗೆ ಕೆಲಸ ಸಿಕ್ಕಿತ್ತು ಬ್ಯಾಂಗ್ಳೂರಲ್ಲಿ. ಸೊ ಅಂಥ ಟೈಮಲ್ಲಿ ನಾನು ಫಸ್ಟು ಇದ್ದಿರೋದೇ ರಘುನಲ್ಲಿ. ಅಲ್ಲಿ ಪವಿತ್ರ ಗೌಡ ಅವರದ್ದು ಮನೆ ಅಲ್ಲೇ ಇತ್ತು ಆ ಟೈಮಲ್ಲಿ. ಸೊ ಅಲ್ಲೇ ನಾವು ಭೇಟಿಯಾಗಿರೋದು ಫಸ್ಟು. ಮದುವೆ ಆಗಿರೋದು 2007, ಡಿವೋರ್ಸ್ ಆಗಿರೋದು 2013. 5 ವರ್ಷ 6 ವರ್ಷ 6 ವರ್ಷ 6 ವರ್ಷಗಳ ದಾಂಪತ್ಯದ ನಂತರ ತಮ್ಮಿಬ್ಬರ ನಡುವೆ ದಾಂಪತ್ಯದಲ್ಲಿ ಬಿರುಕು ಬರುತ್ತೆ. ಡಿವೋರ್ಸ್ ಆಗಿದೆ ಸರ್, ಎಲ್ಲೋ ಒಂದು ಕಡೆ ನಾನು ನೋಡಿದೆ ನಿಮ್ಮದು ಸ್ಟೇಟ್ಮೆಂಟು, ನೀವು ಡಿವೋರ್ಸ್ ಆಗಿಲ್ಲ ಅಂತಲೇ ಹೇಳ್ತಾ ಇದ್ರಿ. ನಾನು ಯಾವಾಗ ಆ ಥರ ಹೇಳಿಲ್ಲ ಸರ್. ಡಿವೋರ್ಸ್ ಆಗಿದೆ, ಆನ್ ಪೇಪರ್ಸ್ ಕೋರ್ಟಲ್ಲೇ ಆಗಿದೆ. ಈಗಲೂ ತಮಗೆ ಪವಿತ್ರ ಗೌಡ ಅವ್ರ ಮೇಲೆ ಮನಸ್ಸಿದೆ? ಅದು ಯಾವಾಗಲೂ ಇರುತ್ತೆ ಸರ್, ಅದು ಹೋಗಲ್ಲ. ಒಳ್ಳೆಯದೇ ಆಗಲಿ, ಅವರು ಒಳ್ಳೆ ಚೆನ್ನಾಗೇನಿರಲಿ, ಎಲ್ಲಿದ್ರೂ ಚೆನ್ನಾಗಿರಲಿ ಅಂತಲೇ ನಾನು ಯಾವಾಗಲೂ ಹೇಳೋದು. ಅದೇ ನನ್ನ ಮನಸ್ಸಲ್ಲೇ ಇರೋದು. ಅಲ್ಲ, ಈ ಡಿವೋರ್ಸ್ ಯಾವ ಕಾರಣಕ್ಕಾಯಿತು ಸರ್? ಸರ್, ಅದು ಟೈಮಿಂಗ್ ಮಿಸ್ ಮ್ಯಾಚಿಂಗ್ ಆಗ್ತಾ ಇರೋದು. ನಮ್ಮಿಬ್ಬರಿಗೂ ಒಬ್ಬೊಬ್ರಿಗೆ ಟೈಮ್ ಸಿಗ್ತಾ ಇರಲಿಲ್ಲ. ಆಮೇಲೆ ಚಿಕ್ಕ ಗಲಾಟೆಗಳಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.